ಸೊ ಗೈಸ್ ಫೈನಲಿ ಭೀಮನ್ ಗುಡ್ಡಕ್ಕೆ ಬಂದ್ವಿ. ನಾವು ಬೈಕ್ ತೊಗೊಂಡೇ ಬಂದ್ವಿ, ಯಾಕಂದರೆ ಇಲ್ಲಿ ಯಾವ ಅಥಾರಿಟೀಸ್ಗಳು ಇಲ್ಲ ಕೇಳೋಕ್ಕೆ. ಏನು ವ್ಯೂ ಗುರು. ಸೊ ಗೈಸ್ ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಆಗುತ್ತೆ ನಮ್ಮದು ಭೀಮನ್ ಗುಡ್ಡಕ್ಕೆ. ಸೊ ಅಲ್ಲಿದೆಯಲ್ಲ ಅದು ವ್ಯೂ ಪಾಯಿಂಟು. ಸೊ ಅದೇ ಗುಡ್ಡ ನೋಡೋಣ, ಕೆಳಗೆ ಇಳಿದೋಗ್ತೀನಿ, ಟ್ರೈ ಮಾಡ್ತೀನಿ. ನನ್ನ ಫ್ರೆಂಡ್ ಹೋಗಿದ್ದಾನೆ ಅಲ್ಲಿ. ಸೊ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ಭೀಮನ ಗುಡ್ಡ ಅಂತ ಒಂದು ಜಾಗಕ್ಕೆ ಹೋಗ್ತಿದ್ವಿ, ಅದು ಸಿರ್ಸಿಯಲ್ಲಿದೆ. ಸೊ ವ್ಯೂ ಚೆನ್ನಾಗಿದೆ, ಮಾನ್ಸೂನ್ ರೈಡ್ ಇದೆಯಲ್ಲ, ಅಂದರೆ ಶಿವಮೊಗ್ಗದ ಸೈಡ್ ಹೋಗ್ಬೇಕಂತ ಮಾಡಿದ್ವಿ. ಅಲ್ಲಿ ಲ್ಯಾಂಡ್ ಸ್ಲೈಡ್ ಎಲ್ಲ ತುಂಬ ಆಗ್ತಿತ್ತಂತ, ಇಲ್ಲೇ ಹೋಗೋಣ ಅಂತ ಮಾಡಿದ್ವಿ. ಇದೇ ನಮ್ಮ ಬೈಕ್ ಹಂಡ್ರೆಡ್ ಜೊತೆ ಹೋಗ್ತಿದ್ದೀವಿ. ಒಂದು ಗೋಪ್ರೋ ಫಿಕ್ಸ್ ಮಾಡಿಕೊಂಡು ಒಂದು ಬ್ಯಾಗ್ ಇದೆ, ನೋಡೋಣ ಒನ್ ಡೇ ಸ್ಟೇ ಮಾಡೋಣ ಅಂತ, ಹೇಗಿರುತ್ತೆ ಅಂತ ನೋಡೋಣ. ಸಖತ್ ಬ್ಯೂಟಿ ಮಾತ್ರ, ಉತ್ತರ ಕನ್ನಡ ತುಂಬ ಚೆನ್ನಾಗಿರುತ್ತೆ ಗುಡ್ಡ, ನೀವು ನೋಡಲೇಬೇಕು ಇದನ್ನು. ಬನ್ನಿ ತೋರಿಸ್ತೀನಿ. ಗುರು ಮಳೆ ಜಸ್ಟ್ ಒಂದು 2 ದಿನದಿಂದ ಬಂದಿದೆ ಅನಿಸುತ್ತೆ. ಯಾಕಂದರೆ ರೋಡು ಈ ಭಾಗದಲ್ಲಿ ಸ್ಲಿಪ್ಪರಿ ಇಲ್ಲ. ನೀವು ನೋಡ್ಬೋದು, ಒಂದು ಬ್ರಿಡ್ಜ್ ಬಂತು, ಆ ಕಡೆ ನದಿ ಇದೆ. ಸೊ ಗೋಪುರಲ್ಲಿ ಕಾಣಲ್ಲ ಅನಿಸುತ್ತೆ. ಸೊ ನಾನು ಏನು ಹೇಳ್ತಿದ್ದೆ ಅಂದರೆ ರೋಡಷ್ಟು ಸ್ಲಿಪ್ಪರಿ ಇರಲ್ಲ ಮಾತ್ರ, ಆದರೆ ಮಾನ್ಸೂನ್ ವ್ಯೂ ಇದೆಯಲ್ಲ, ಮೇಲೆ ನೋಡಿ ಕ್ಲೌಡ್ಸ್ ಎಲ್ಲ ಮಳೆ ಬರೋ ಥರ ಆಗಿದೆ. ಇದನ್ನು ವರ್ಣನೆ ಮಾಡೋಕ್ಕಾಗಲ್ಲ ಗುರು ನಾನು ಮಾತಿಂದ. ನಾನು ಸಿರ್ಸಿಗೆ ಯಾವಾಗ ಬರ್ತೀನೋ ಆವಾಗಲೂ ಯಾವತ್ತೂ ರೋಡ್ ಸರಿ ಇರಲ್ಲ ಗುರು. ಮಳೆಗಾಲದಲ್ಲಂತೂ ಇನ್ನೂ ಕೆಟ್ಟೋಗಿದೆ, ನೀವು ನೋಡ್ಬೋದು ಗುಂಡಿ ಎಲ್ಲ ಬಂದು. ಸೊ ಇದು ಹಣೆ ಬರನೇ ಇಷ್ಟೇ, ಯಾವಾಗಲೂ ಸರಿಯಾಗಲ್ಲ ಈ ರೋಡು. ನೋಡ್ಬೋದು ಆ ಕಡೆಲ್ಲ ಮರ ಬಿದ್ದಿದ್ದಾವೆ ಗುರು. ಸೊ ಈ ಟೈಮಲ್ಲಿ ಡೇಂಜರಸ್, ನೀವು ಬರೋದು ಮಾನ್ಸೂನ್ ಟೈಮಲ್ಲಿ ಏನಾರು ರೈಡ್ ಗೀಡ್ ಮಾಡ್ತೀನಿ ಅಂದರೆ. ಸೊ ಒಬ್ಬನ ಯಾರನ್ನಾರ ಇಟ್ಕೊಂಡು ಬನ್ನಿ, ಒಬ್ಬನೇ ಬರೋಕ್ಕೆ ಹೋಗಬೇಡಿ. ಸೊ ನೋಡಿ ಎಷ್ಟು ಗುಂಡಿಗಳಿದ್ದಾವೆ ಇಲ್ಲಿ. ಸೊ ಮಳೆ ಬರುತ್ತೆ ಅನಿಸಿದೆ ನನಗೇನು. ಸದ್ಯ ಗುಡ್ಡಕ್ಕೆ ಹೋಗೋ ತನಕ ಬರಬಾರ್ದು, ಅಲ್ಲಾದಮೇಲೆ ಏನಾರು ಆಗಲಿ. ಯಾಕಂದರೆ ನಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾನ್ಸೂನ್ ರೈಡು, ಅದಕ್ಕೆ ಏನಕ್ಕೆ ಬೇಕಂತ. ರೋಡ್ ಮಾತ್ರ ಹೆವಿ ಕೆಟ್ಟೋಗಿದೆ ಗುರು. ರೋಡ್ ನೋಡು ಹೆಂಗೈತಿ ಅಂತ. ಹಾಂ ಅದೇ ಕೆಸರು ಇದೆಲ್ಲ. ಆಫ್ ಮಾಡಬಾರ್ದು ಗಾಯ್ಸ್, ಇಂಥ ಸಮಯದಲ್ಲಿ ಗಾಡಿನ ಆಫ್ ಮಾಡ್ಕೋಬೇಡಿ. ಒಳ್ಳೆ ಇದ್ದರೆ ನಾನು ಬೀಳೋ ಪ್ರಶ್ನೆ ಹೇಳ್ತಿಲ್ಲ, ಆದರೆ ಕಷ್ಟ ಆಗುತ್ತೆ ಮತ್ತೆ ಪಿಕಪ್ ಮಾಡೋದು. ಕೆಸರಿದೆಯಲ್ಲ ಸೈಡಿಗೆ. ಸೊ ಮೇ ಬಿ ನೋಡಿ ಗಾಡಿ ಮತ್ತೆ ಇಲ್ಲಿ ಸ್ಪೀಡ್ ಮಾಡಬೇಡಿ, ನಿಧಾನಕ್ಕೆ ತೆಗೀರಿ, ಏನಾಗಲ್ಲ. ಡು ನಾಟ್ ಸ್ಪೀಡ್ ದ ವೆಹಿಕಲ್ ಹೇಳ್ತಾನೆ. ಓಹೋ ಹೊರಗೆಲ್ಲ ಸಿಡಿತಾ ಇದೆ ಗುರು. ಇಲ್ಲೇ ಹೋಗ್ಲಾ ಅಲ್ಲಿ ಹೋಗ್ಲಿ ಬೇಡ. ಓಹೋ
ತಿಂಗಳು ಅಲ್ಲ 3 ತಿಂಗಳಿಗೆ ಬಂದಿದ್ದಾಗ ನೋಡ್ಬೋದ ಸಮ್ಮರಲ್ಲಿ ಯಾವ ಥರ ಇತ್ತು ಸುದ್ದಿ ಇಲ್ಲಿ ಅಂತ. ಈಗ ನೋಡ್ರಿ ಇದು ಬಸ್ ಒಂದು ಜಸ್ಟ್ ಮಿಸ್ಸು ಗೊತ್ತಿಲ್ಲ. KSRTC ಬಸ್ಗಳನ್ನ ನೆನ್ಪಿಟ್ಕೊಳ್ಳಿ ನೀವು, ತುಂಬ ಡೇಂಜರಸ್ಸು ಈ ಟೈಮ್ಗಳಲ್ಲೆಲ್ಲ. ದೂರ ಏನೇ ಇರಿ ಆದಷ್ಟು, ಯಾಕಂದರೆ ನಮ್ಮ ಗಾಡಿ ಸ್ಲಿಪ್ ಆಗಿಬಿಡುತ್ತೆ, ಅವ್ರದ್ದೇನು ಪ್ರಾಬ್ಲಮ್ ಆಗಲ್ಲ. ಸೊ ಈಗ ಕಷ್ಟ ಆಯಿತು ಮತ್ತೆ ಹಂಗೆ ಆಗ್ಬೋದು. 33 ಕಿಲೋಮೀಟರ್ಸ್ ಗೋ ಫಾರ್ ಶಿರ್ಸಿ. ಅದರಲ್ಲಿ ಇನ್ನೊಂದು ಸ್ವಲ್ಪ, ಯಾಕಂದರೆ ಚೆಕ್ ಮಾಡ್ಕೊಂಡು ಹೋಗ್ಬೇಕಂತಲ್ಲೇ ನಾವು. ಈ ಥರ ಇದೆ. ಈಗ ಶಿರ್ಸಿಗೆ ರೀಚ್ ಆಗಿ ಟಿಫಿನ್ ಮಾಡಿದ್ವಿ. ಅಲ್ಲಿ ಟಿಫಿನ್ ಮಾಡಾದ್ಮೇಲೆ ಭೀಮನಗುಡ್ಡ ಇಲ್ಲಿಂದ ಒಂದು 28 ಕಿಲೋಮೀಟರ್ಸ್ ಬೀಳುತ್ತೆ ನಿಮಗೆ. ಶಿರ್ಸಿ ಇದು ಮಾರ್ಕೆಟ್, ಇದು ಮಾರ್ಕೆಟು ಶಿವಾಜಿ ಸರ್ಕಲ್ ಇದೆ ನೋಡಿ ಶಿರ್ಸಿದು. ಇಲ್ಲಿಂದ ಒಂದು 28 ಕಿಲೋಮೀಟರ್ಸ್ ಪ್ರೆಸ್ ಮಾಡಿದರೆ ನಿಮಗೆ ಬರುತ್ತೆ. ಒಂದು ಟೂರಿಸ್ಟ್ ವೆಹಿಕಲ್ ಕಾಣಲಿಲ್ಲ ಗುರು ನನಗೆ ಇದುವರೆಗೂ. ಈ ಪ್ಲೇಸ್ ಅಷ್ಟೇನು ಫೇಮಸ್ ಅಲ್ವಾ ಗೊತ್ತಿಲ್ಲ. ಅಲ್ಲಿ ಹೋಟೆಲ್ ನನಗೆ ಕೇಳಿದರೆ ಇಲ್ಲ ಓಪನ್ ಇದೆ ಹೋಗಿ ಅಂದರು. ನೋಡೋಣ ಬನ್ನಿ ಏನಂತ ಕತೆ. ಸೊ ಗೈಸ್, ಈಗ ಭೀಮನಗುಡ್ಡ ಇಲ್ಲಿಂದ ಎಷ್ಟು 20 ಕಿಲೋಮೀಟರ್ಸ್ ಇದೆ. ಇದೇ ರೋಡ್ ಸ್ಟ್ರೇಟ್ ಹೋದರೆ ಅಲ್ಲಿ ನೋಡ್ಬೋದು ನೀವು ಆ ರೋಡ್ನ. ಸೊ ನೋಡಿ ಆ ರೋಡು. ಸೊ ಶಿರ್ಸಿಯಿಂದ ಒಂದು 30 ಕಿಲೋಮೀಟರ್ಸ್ ಆಗುತ್ತೆ ನಿಮಗೆ. ಇಲ್ಲಿ ಮೋಸ್ಟ್ಲಿ ಘಾಟ್ ಇರ್ಬೋದು ಮುಂದೆ, ಫಾರೆಸ್ಟ್ ಏರಿಯಾ. ನೋಡೋಣ ಬನ್ನಿ, ಹೋಗ್ತಾ ತೋರಿಸ್ತೀನಿ ನಿಮಗೆ. ಈ ರೋಡೇ ಏನು ಸೀನಿಕ್ ಬ್ಯೂಟಿ ಗುರು. ಎಲ್ಲಿ ನೋಡಿದ್ರು ಹಸಿರು. ಒಂದು ಕಡೆ ಬ್ರೇಕ್ ತೊಗೊಂಬಿಡೋಣ ಬನ್ನಿ. ಇದೇನಾ ಗುಡ್ಡ? ಸ್ಟಾಪ್ ತೊಗೊಂಬಿಡೋಣ ತಡೀರಿ ಗೈಸ್. ಇಲ್ಲಿ ನೋಡೋಣ ರೂಟು. ಫುಲ್ ಫಾರೆಸ್ಟ್ ಏರಿಯಾ ಇದ್ದಂಗಿದೆ ಇಲ್ಲಿ ನೋಡಿ ನೀವು. ಫಾರೆಸ್ಟ್ ಏರಿಯಾನ ಗುರು, ಫಾರೆಸ್ಟ್ ಏರಿಯಾ ಥರ ಅಲ್ಲ. ನಾನು ನೋಡು. ಸೊ ಗೈಸ್, ನಾವೀಗ ಮಿಡಲ್ ಆಫ್ ದ ಫಾರೆಸ್ಟಲ್ಲಿ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು. ಸೊ ಮುಂದ್ಗಡೆ ಭೀಮನಗುಡ್ಡ ರೋಡು ಇಲ್ಲಿದೆ ನೋಡಿ, ನಮ್ಮ ಬೈಕ್ ಹಂಟರು. ಸೊ ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಹೋಗ್ಬೋದು ಹೊಲಕ್ಕೆ ಗಿಲಕ್ಕೆ ಎಲ್ಲೋ ಹೋಗ್ಬೋದು, ಇದು ಗೊತ್ತಾಗ್ತಿಲ್ಲ. ಸೊ ಅದೇ ನಮ್ಮ ರೂಟು ಅಲ್ಲಿ ಇದೆಯಲ್ಲ. ಸೊ ಗೈಸ್ನಲ್ಲಿ ಮಾತ್ರ ನಾನು ನಿಮಗೆ ಸ್ಪೆಷಲಿ ಶಿರ್ಸಿ ಹತ್ರ ಬನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇಲ್ಲೇ ಸೀನಿಕ್ ಬ್ಯೂಟಿ ಸಖತ್ತಾಗಿದೆ. ನೀವು ಬೆಂಗಳೂರಿಂದ ಬರ್ತೀರಾ, ಅಲ್ಲೂ ನಿಮಗೆ ಬ್ಯೂಟಿ ಸಿಗುತ್ತೆ. ನೀವು ಆ ಕಡೆ ಕರಾವಳಿ ಭಾಗದಿಂದ ಬಂದ್ರೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಪ್ಲೇಸಸ್ ಮಾತ್ರ ಎಂಡ್ಲೆಸ್ಸು. ನೀವು ಆರಾಮಾಗಿ ಬರ್ಬೋದು, ನೋಡ್ಬೋದು. ಇದು ಪೂರ್ತಿ ಸಖತ್ತಾಗಿದೆ ಗುರು ವ್ಯೂ. ಇಲ್ಲೊಂದು ರಿವರ್ ಇದೆ, ಬನ್ನಿ ತೋರಿಸ್ತೀನಿ. ವ್ಯೂ ಮಾತ್ರ ಬೆಂಕಿ ಆಗಿದೆ ಗುರು. ಸೊ ಗೈಸ್, ಇಲ್ಲಿ ನೋಡ್ಬೋದು. ವಾವ್, ಸಖತ್ತಾಗಿದೆ ಗುರು. ಈ ವ್ಯೂ ಮಾತ್ರ ಸೂಪರ್ ಗೈಸ್. ನೋಡ್ಬೋದು ನೀವು ಇಲ್ಲಿ. ಸೊ ಗೈಸ್, ಇಲ್ಲಿ ಜಿಟ್ಟೆ ಅಂತಾರೋ ಏನಂತಾರೋ ಇದಕ್ಕೆ. ಇಲ್ಲಿದೆ ನೋಡಿ. ಇದು ಆ್ಯಕ್ಚುಲಿ ಪಾಯ್ಸನಸ್ ಅನ್ಸುತ್ತೆ ಈ ಹುಳ.
ಸೊ ಗೈಸ್, ಇದು ನಾವು ತೋರಿಸಿದ್ನಲ್ಲ ಈಗ, ಈ ರಿವರ್ ಹೆಸರು ಅಗ್ನಶಾನಿ ಅಂತ. ಸೊ ಈ ಅಗ್ನಶಾನಿ ರಿವರೇ ಅರೇಬಿಯನ್ ಸಿ ಹೋಗಿ ಸೇರೋದು. ಎಲ್ಲಿ ನಮ್ಮ ಕುಮಟಾ ಆಗಲಿ, ಗೋಕರ್ಣ ಆಗಲಿ, ಗೋವಾ ಆಗಲಿ, ಸೊ ಇದೆಲ್ಲ ಬೆಲ್ಟು ಈ ನದಿಯಿಂದನೇ ಅಗ್ನಶಾನಿಗೆ ಹೋಗಿ ಸೇರೋದು. ಸೊ ಅಲ್ಲಿ ನಾನು ಏನಿದೆ ಕ್ರೂಸಿಂಗ್ ಮಾಡಿದ್ದೀನಿ, ಅಲ್ಲಿ ಕ್ರೂಸ್ ಬೋಟಿಗೆ ಹೋಗಿದ್ದೀನಿ. ಅದಕ್ಕೆ ನನಗೆ ನೆನಪು ಬಂತು ನಿಮ್ಗೆ ಹೇಳೋಣ ಅಂತ. ಸೊ ಈ ರಿವರ್ ಹೆಸರೇ ಅಗ್ನಶಾನಿ ರಿವರ್ ಅಂತ. ಇದೇ ಅರೇಬಿಯನ್ ಸಿಗೆ ಹೋಗಿ ಸೇರೋದು. ಅದೇ ಗುಡ್ಡ ಅನ್ಸುತ್ತೆ ಗೈಸ್, ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ. ಆಹಾ ಏನು ಅದ್ಭುತ ಗುರು, ಏನು ವ್ಯೂ ಇದು. ತುಂತುರು ಮಳೆ ಬರ್ತಿದೆ, ಸಖತ್ತಾಗುಂಟು ಗುರು ವ್ಯೂ ಮಾತ್ರ. ಈ ಕರ್ವ್ಸ್ ಇದೆಯಲ್ಲ ರೋಡು, ಈ ಕರ್ವ್ಸಲ್ಲೇ ಡ್ರೈವ್ ಮಾಡೋಕ್ಕೆ ಇನ್ನೂ ಎಂಜಾಯಬಲ್ ಆಗಿದೆ. ವ್ಯೂ ಮಾತ್ರ ಸಖತ್ತಾಗಿದೆ ಗುರು. ಆದರೆ ಸ್ವಲ್ಪ ನೀವು ನೋಡ್ಕೊಂಡು ಓಡಿಸ್ಬೇಕಾಗುತ್ತೆ, ಯಾಕಂದರೆ ಗಾಡಿ ಸ್ಲಿಪ್ ಆಗ್ಬೋದು, ಸಣ್ಣ ಕಲ್ಲು ಅಥವಾ ಪೇಪರ್ ಬಂದರೆ. ಇದೊಂದು ನೀವು ಮಾನ್ಸೂನಲ್ಲಿ ಬಂದಾಗ ಪಕ್ಕಾ ನೀವು ಜ್ಞಾಪಕ ಇಟ್ಕೊಳ್ಳೇಬೇಕು. ಸೊ ಇಲ್ಲಿ ನೋಡ್ಬೋದು, ಅಕ್ಕಪಕ್ಕ ಫುಲ್ ಹಸಿರಿದೆ, ರೇಂಜ್ ಫಾರೆಸ್ಟು. ಸೊ ಸಖತ್ತಾಗುಂಟು ಮಾತ್ರ ಈ ವ್ಯೂ ಅಂದರೆ. ಒಂದೇನು 10 ಕಿಲೋಮೀಟ್ರ್ ಉಳಿದಿರ್ಬೋದು ಅಷ್ಟೇ, ಆದರೆ ಇನ್ನೂ ತನಕ ಎಲ್ಲೂ ಬೋರ್ಡ್ ಕಾಣಿಸಿಲ್ಲ ಗುರು. ಭೀಮನಗುಡ್ಡಕ್ಕೆ ಇಲ್ಲಿ ಬರ್ತೀರಲ್ಲ ಈ ಸ್ಟಾಪಿಗೆ, ಇಲ್ಲಿಂದ ರೈಟ್ ಹೋಗ್ಬೇಕು ನೀವು. ಸೊ ಒಳ್ಳೆ ದಾರಿ ಇರಂಗೆ ಭೀಮನಗುಡ್ಡ. ಇಲ್ಲಿ ಬಂದರೆ ರೋಡ್ ಬೋರ್ಡ್ ಹಾಕಿರ್ತಾರೆ ಗುರು, ಕನ್ಫ್ಯೂಸ್ ಮಾಡ್ಕೊಂಡಿರ ಮತ್ತೆ.
ಫಾರೆಸ್ಟ್ ಚೆಕ್ ಪೋಸ್ಟು ಕ್ಲೋಸ್ ಆಗಿದೆ ಅನಿಸುತ್ತೆ. ಇದೇ ಪಾರ್ಕಿಂಗಾ? ಮೋಸ್ಟ್ಲಿ ಮುಂದ್ಗಡೆ ಇರಬೇಕು, ಯಾಕಂದರೆ ಪಾರ್ಕಿಂಗ್ ರೇಟ್ಸ್ನೆಲ್ಲ ಹಾಕಿದ್ರು ಅದಕ್ಕೆ. ಐ ಥಿಂಕ್ ಇಟ್ ಇಸ್ ಓಪನ್ ಗೈಸ್, ಕ್ಲೋಸ್ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೊಬ್ರು ಅಂಗಡಿನವ್ರಿಗೆ ಕೇಳಿದ್ವಿ, ಟಿಫಿನ್ ಮಾಡಿದ್ವಲ್ಲ ಬೆಳಗ್ಗೆ, ಓಪನ್ ಇದೆಯಾ ಇಲ್ಲ ಅಂತ. ಸೊ ದೇ ಟೋಲ್ಡ್ ಅಸ್ ದ್ಯಾಟ್ ಇಟ್ ಈಸ್ ಓಪನ್. ಓ ಗುರು 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 ಶಟ್ 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 ಶಟ್. ಹೊನ್ನಗಿರಿ ಹಾಕ್ಲಾ ಗುರು? ಹಂಗಾಯ್ತು ಮಾಡಿಬಿಟ್ಟೆ ಗಾಯ್ಸ್. ಫಸ್ಟ್ ಗೇರಿಗೆ ಇಟ್ಬಿಟ್ಟು ಸೆಕೆಂಡ್ ಗೇರ್, ಥರ್ಡ್ ಗೇರ್ ಹಚ್ಚಕ್ಕೆ ಹೋಗಿದ್ದೀನಿ ನಾನೊಬ್ಬ. ಓಹೋ, ವ್ಯೂ ಮಾತ್ರ ಕ್ರೇಜಿ ಉಂಟು. ಹೋಗ್ತಿದ್ದೆ, ಯಾರು ಹಿಂದೆ ಅಂದಿದ್ರೆ ಸಪೋರ್ಟಿಗೆ ಕೆಳಗೆ ಹೋಗ್ತಿದ್ದೆ ನಾನಂತೂ. ಓಹೋ ಕ್ರೇಜಿ ಗುರು ಈ ಟ್ರೆಕ್ ಮಾತ್ರ. ಮತ್ತೆ ಎಕ್ಸಸ್ ಆಗಿ ಮಳೆ ಇಲ್ಲ, ಮಳೆ ಬಂದು ನಿಂತಿದೆ. ನನಗೆ ಹಚ್ಬೇಕಾದ್ರೆ ಕ್ರೇಜಿ ಗಾಯ್ಸ್. ಇಲ್ಲಿ ತನಕ ಡ್ರೈವ್ ಮಾಡಿದ್ರಲ್ಲಿ ಈಗ ನನಗೆ ಕ್ರೇಜಿ. ಇಲ್ಲಿ ತನಕ ನಾನು ಹೇಳ್ತಿರೋದು, ಇದುವರೆಗೂ ಅಲ್ಲ. ಎಲ್ಲಿ ಮಚ್ಚ? ಹಾಂ, ಇದೆಲ್ಲ ಅಷ್ಟಾ? ಸೊ ಗೈಸ್, ಇದೇ ಭೀಮನಗುಡ್ಡ ಅಂತ ಬೋರ್ಡ್ ಹಾಕಿದಾರಲ್ಲ, ತಾಲೂಕು ಸಿದ್ದಾಪುರ, ಡಿಸ್ಟ್ರಿಕ್ಟ್ ಉತ್ತರ ಕನ್ನಡ. ಸೊ ಇಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಆದರೂ ನೋಡೋಣ, ಹೋಗೋಣ ನಾವು. ಪಾರ್ಕಿಂಗ್ ಅನಿಸುತ್ತೆ ಇದು. ಲೆಟ್ಸ್ ಗೋ ಅಹೆಡ್. ಯಾರೂ ಇಲ್ಲ, ಆದರೆ ಜನನೇ ಇಲ್ಲ. ಇದೆ ಭೀಮನಗುಡ್ಡ. ಸೊ ಕಾಷನ್, ನೋ ಪ್ಲಾಸ್ಟಿಕ್, ನೋ ಆಲ್ಕೋಹಾಲ್ ಅಂತ ಹಾಕಿದ್ದಾರೆ. ವಾ 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 ವಾ. ಓಹ್ ನೋಡಿ, ಐಸ್ ಕ್ರೇಜಿ ಆಗಿದೆ ಗುರು. ಇಲ್ಲಿ ನೋಡ್ಬೋದು ವ್ಯೂ. ಸೊ ಗೈಸ್, ಫೈನಲಿ ಭೀಮನಗುಡ್ಡಕ್ಕೆ ಬಂದ್ವಿ ನಾವು. ಬೈಕ್ ತೊಗೊಂಡೇ ಬಂದ್ವಿ, ಯಾಕಂದರೆ ಇಲ್ಲಿ ಯಾವ ಅಥಾರಿಟೀಸ್ಗಳು ಇಲ್ಲ ಕೇಳೋಕ್ಕೆ. ಸೊ ಅವತ್ತು ಯಲ್ಲಾಪುರದಲ್ಲೂ ಹಂಗೆ ಆಗಿತ್ತು. ನಾನು ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಗೈಸ್. ಸ್ವರ್ಗ, ಲಿಟ್ರಲಿ ಸ್ವರ್ಗ. ಇಲ್ಲಿ ನೋಡ್ಬೋದು ಏನು ವ್ಯೂ ಗುರು, ಕಸಾಗುಂಟು ಗುರು ವ್ಯೂ. ಏನು ನೋಡ್ತಿದ್ದೀರಿ ತಾನೇ ಇಲ್ಲಿ ಗೈಸ್, ನಿಜವಾಗ್ಲೂ ಹೇಳ್ತಿದ್ದೀನಿ, ನೆಕ್ಸ್ಟ್ ಲೆವೆಲ್ಲು. ಸೊ ಗೈಸ್, ಇಲ್ಲಿಂದ ಟ್ರೆಕ್ ಸ್ಟಾರ್ಟ್ ಆಗುತ್ತೆ ನಮ್ಮದು ಭೀಮನಗುಡ್ಡಕ್ಕೆ. ಸೊ ಅಲ್ಲಿದೆಯಲ್ಲ ಅದು ವ್ಯೂ ಪಾಯಿಂಟು. ಸೊ ಅದೇ ಗುಡ್ಡ. ಸೊ ಇದನ್ನು ಹೆಂಗೆ ವರ್ಣನೆ ಮಾಡಲಿದ್ದೆ, ದ ಕ್ಲೌಡ್ಸ್ ಕಿಸ್ಸಿಂಗ್ ದ ಮೌಂಟೇನ್ಸ್ ಅಂತ ನಾನು ವರ್ಣನೆ ಮಾಡ್ಬೋದು ಇದನ್ನು. ಆ ಥರ ಇದೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ಲೀಚ್ ಇರೋದು ನಿಮಗೆ ಡೇಂಜರ್ ಇರುತ್ತೆ, ಸ್ವಲ್ಪ ನೋಡೋಗಿ ಶೂಸ್ ಹಾಕೊಂಡ್ಬನ್ನಿ. ಸೊ ಮೇಲೆ ಟ್ರೆಕ್ ಮಾಡ್ತಿದ್ದೀವಿ ಈಗ ಹುಷಾರಾಗಿ. ಸೊ ಗೈಸ್, ಲಿಟ್ರಲಿ ನಾನು ಹೇಳ್ತಿದ್ದೀನಲ್ಲ, ಕ್ಲೌಡ್ಸು, ಆ ಮಂಜು ಫೈನಲ್ ವ್ಯೂ ಪಾಯಿಂಟಿಗೆ ಹೋದ್ಮೇಲೆ ಗೊತ್ತಾಗೋದು. ನಿಧಾನ ಬಿದ್ದರೆ ಎಲ್ಲ ತಲೆ ಹೊಡೆದು ಬಿಡುತ್ತೆ. ಸೊ ಗೈಸ್, ನಾವು ಫೈನಲಿ ವ್ಯೂ ಪಾಯಿಂಟಿಗೆ ಬಂದ್ವಿ, ಒಂದು ಸ್ವಲ್ಪ ಟ್ರೆಕ್ ಮಾಡಿಕೊಂಡು. ಸೊ ದ ಫೈನಲ್ ವ್ಯೂ ಇಲ್ಲಿ ನೋಡ್ಬೋದು. ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ, ಆದರೂ ಕ್ಲೌಡ್ಸ್ ಇದಾವೆ ಪೂರ್ತಿ 4 ಕಡೆಯಿಂದ. ವ್ಯೂ ಮಾತ್ರ ಕ್ರೇಜಿ ನೋಡ್ಬೋದು. ಸೊ ಗೈಸ್, ಹಿಮಾಚಲ್ಗೆ ಹೋಗಿದ್ದೀನಿ, ಊಟಿ, ಯಾವುದರಲ್ಲೂ ಇಷ್ಟು ಒಳ್ಳೆ ನನಗೆ ಮಜಾ ಕೊಡಲಿಲ್ಲ ವ್ಯೂವಲ್ಲಿ. ನಾನು ಹೇಳ್ತೀನಿ, ನಾನು ಇದು ಕುದುರೆಮುಖ, ಕೆಮ್ಮಣ್ಣು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ರು ಇದು ಮಾತ್ರ ಕಮೆಂಡಬಲ್ ಆಗಿದೆ. ನೆಕ್ಸ್ಟ್ ಲೆವೆಲ್ ಇದೆ ಗುರು. ಬನ್ನಿ ನೀವು ಮಾನ್ಸೂನಲ್ಲಿ ನೋಡಿ. ಸೊ ಗೈಸ್, ಅಲ್ಲಿ ಕೆಳಗೆ ಹೋಗಿ ನೋಡ್ತೀನಿ ನಿಮಗೆ ವ್ಯೂ ತೋರ್ಸೋಕ್ಕೆ. ಯು ಕ್ಯಾನ್ ಸಿ ದೇರ್. ಸೊ ಇಟ್ಸ್ ಆಸಮ್. ಸೊ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಜಾಕೆಟ್ ತೆಗೆದೆ ಇಲ್ಲಿ ಫೋಟೋಶೂಟ್ ಮಾಡ್ತೀನಿ. ಯಾಕಂದರೆ ಇಂಥ ಸ್ಪಾಟ್ನ ಯಾರು ಮಿಸ್ ಮಾಡ್ತಾರೆ ಗುರು. ಹಿಡ್ಡನ್ ಪ್ಲೇಸ್ ಗುರು ಇದು, ನಿಜವಾಗ್ಲೂ ಗುರು.
ನಾನು ಹೇಳ್ತೀನಲ್ಲ, ಭೀಮನಗುಡ್ಡ ದ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ ಇನ್ ಕರ್ನಾಟಕ ಅಂತಲೇ ಹೇಳ್ತೀನಿ. ಇದು ಯಾರಿಗೂ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಒಂದು ಸ್ವಲ್ಪನೂ ಕ್ರೌಡೇ ಇಲ್ಲ, ಒಬ್ಬರು ಇಲ್ಲ. ಆಗಲೆಯಿಂದ ಮಳೆಗಾಲ ಇದೆ, ಮಾನ್ಸೂನ್ ಇದೆ, ಆದರೂ ಯಾರಿಲ್ಲ. ನನ್ನ ಎನರ್ಜಿ ಮಾತ್ರ ಪೀಕ್ ಲೆವೆಲ್ ರೈಸ್ ಆಗಿದೆ ಗುರು. ಈಗ ನೋಡ್ಬೋದು. ನೋಡೋಣ, ಕೆಳಗೆ ಇಳಿದೋಗ್ತೀನಿ, ಟ್ರೈ ಮಾಡ್ತೀನಿ. ನಮ್ಮ ಫ್ರೆಂಡ್ ಹೋಗಿದ್ದಾನೆ ಅಲ್ಲಿ, ಇನ್ನೂ ಸಖತ್ತಾಗಿರೋದು ಗುರು ಅಲ್ಲಿ ಹೋಗೋದು. ಸೊ ಗೈಸ್, ನಾನು ಇಷ್ಟು ದಿನ ಹೋಗಿದ್ದ ಜಾಗ ಮತ್ತು ಇಷ್ಟು ದಿನ ಮೋಟೋ ಬ್ಲಾಗ್ ಮಾಡಿದ್ನಲ್ಲ, ಈ ಜಾಗದಷ್ಟು ನನಗೆ ಇಂಪ್ಯಾಕ್ಟ್ ಯಾವ ಜಾಗನೂ ಕೊಡಲಿಲ್ಲ. ಸೊ ಇದನ್ನು ವರ್ಣನೆ ಈ ಥರ ಮಾಡ್ಬೋದು, ದ ಕ್ಲೌಡ್ಸ್ ಕಿಸ್ಸಿಂಗ್ ದ ಮೌಂಟೇನ್ಸ್ ಅಂತ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಉತ್ತರ ಕನ್ನಡ, ನಮ್ಮ ಹೆಮ್ಮೆ ಉತ್ತರ ಕನ್ನಡ. ಸೊ ನನಗೆ ಈ ಜಾಗ ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಮನಸ್ಸಿಗೆ ಒಂಥರ ಖುಷಿ ಕೊಡ್ತಿದ್ರು. ಸೊ ಗೈಸ್, ಅಲ್ಲಿ ನೋಡ್ಬೋದು, ನಿಮ್ಗೆ ಕಾಣ್ತಿಲ್ಲ ಅನಿಸುತ್ತೆ, ನಾನು ಹ್ಯಾಂಡ್ ಪ್ಲೇಸ್ ಮಾಡಿದ್ದೀನಲ್ಲ, ಅಲ್ಲಿ ಫಾಲ್ಸ್ ಇದೆ ಒಂದು. ಆದರೆ ಫಾಲ್ಸಿಗೆ ಬಿಡಲ್ಲ ಅನಿಸ್ತಿದೆ, ಯಾಕಂದರೆ ವಾಟರ್ ಫ್ಲೋ ಜಾಸ್ತಿ ಇದೆ ಈಗ. ಸೊ ಅಲ್ಲಿ ನೀರು ಹರಿದೋಗ್ತಿದೆ, ನದಿ ಕಾಳಿ ರಿವರ್ ಇರಬೇಕು ನನ್ನ ಅನಿಸಿಕೆ. ಅದೇನೇ ಕಾಳಿ ರಿವರಲ್ಲಿರೋದು. ವಾ, ಈ ಫಾಗ್ ಹೋಗ್ತಾ ಹೋಗ್ತಾ ವ್ಯೂ ಚೇಂಜ್ ಆಗ್ತಿದೆ. ಇನ್ನೂ ಸ್ವಲ್ಪ ಫಾಗ್ ಕ್ಲಿಯರ್ ಆಗಿದ್ದರೆ ಇನ್ನೂ ಕ್ಲಿಯರಾಗಿ ಕಂಡುಬಿಡೋದು. ಸಣ್ಣ ಸಣ್ಣ ಹನಿ 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 ಮಳೆ ಬರ್ತಿದೆಯಲ್ಲ, ಇನ್ನೂ ಎಂಜಾಯಬಲ್ ಆಗಿದೆ ವ್ಯೂ ಮಾತ್ರ, ಸತ್ತಾಗಿದೆ. ಸೊ ಗೈಸ್, ಈ ಫಾರೆಸ್ಟ್ ಚೆಕ್ ಪೋಸ್ಟ್ ಅವ್ರು ಏನು ಹೇಳ್ತಿದ್ದಾರೆ, ವಾಟೆಹೊಳ್ಳಿ ಫಾಲ್ಸಿಗೆ ಹೋಗಬೇಡಿ, ಸ್ವಲ್ಪ ಡೇಂಜರ್ ಇದೆ, ಯಾಕಂದರೆ ಮಳೆ ಇದೆಯಲ್ಲ ಅಂತ. ಫಾಲ್ಸ್ ಹೋಗ್ಬಿಟ್ಟು ಇದು ಯಾವುದೋ ಒಂದು ಫಾಲ್ಸ್ ಇದೆ, ರೋಡ್ ಇದೆ ಅದು. ಥ್ಯಾಂಕ್ ಯು. ಸೊ ಗೈಸ್, ಅವ್ರು ರೋಡ್ ಹೇಳಕ್ಕೆ ಒಂಥರ ಮಾಡ್ತಿದ್ದಾರೆ, ಯಾಕಂದರೆ ಈಗ ಡೇಂಜರಸ್ ಅಲ್ಲ, ಅದಕ್ಕೆ ಯಾರೂ ಹೋಗಬೇಡಿ ಅಂತ ಸಜೆಸ್ಟ್ ಮಾಡ್ತಿದ್ದಾರೆ. ಇವರು ರೋಡ್ ಹೇಳಕ್ಕೆ ಹಿಂದೆ ಮುಂದೆ ಮಾಡಿದ್ರು ಸ್ವಲ್ಪ. ವಾಟಹಳ್ಳಿ ಫಾಲ್ಸ್ ಅಂತ ಇದು ಭೀಮನಗುಡ್ಡದಿಂದ ನಡ್ಕೊಂಡು ಹೋಗ್ಬೋದು, ಆದರೆ ದಾರಿ ಇಲ್ಲ ಗುರು ಅಲ್ಲಿ. ಅದಕ್ಕೆ ಒಂದು ಸಪ್ರೇಟ್ ದಾರಿ ಇದೆ, ಅಲ್ಲಿಂದ ಒಂದು ಭೀಮನಗುಡ್ಡೆಯಿಂದ ಕೆಳಗಿಳಿದ್ರೆ. ಒಳ್ಳೆ ರೋಡ್ ಮಾತ್ರ ಸಖತ್ತಾಗಿದೆ ಗುರು. ಮಳೆ ಎಲ್ಲ ಬರ್ತೈತೆ, ಕ್ರೇಜಿ ರೋಡ್ ಮಾತ್ರ. ನಿಧಾನ ಏನಿದೆ ಗಾಯ್ಸ್ ವ್ಯೂಸಲ್ಲಿ ಮುಂದೆ ನೋಡ್ಬೋದು. ನೀರೇ ನೀರು. ಏನು ಮಾಡೋಣ, ಹೋಗೋಣ ಬೇಡ ಗುರು? ಹೋಗ್ಬಿಡಂಬ, ಹೋಗೋಣ ಮುಂದೆ. ನಿಂತಾರೆ ಹುಷಾರು, ಆ ಕಡೆ ತಪ್ಪಾಗುತ್ತೆ. ವೆರಿ ಗುಡ್ ಲೆವೆಲ್ ಗುರು. ಇದಂತೂ ನಿಧಾನ. ಬ್ಯಾಡ್ಲೆ ಹೆಂಗೆ ಹೇಳ್ತೇನೆ, ಹೊಸ್ಕೊಂಡ್ರೆ ಹೊಸ್ಕೊಂಡ್ಬಿಡ್ತೀನಿ. ಸೊ ಗೈಸ್, ನಮ್ಮ ಹತ್ರ ಬ್ಯಾಕಪ್ ಯಾರೂ ಇಲ್ಲ, ಇಬ್ಬರೇ ಇದ್ದೀವಿ. ಡೀಪ್ ಫಾರೆಸ್ಟ್ ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಯಾಕಂದರೆ ಈಗ 3:30 ಆಗಿದೆ ಮಧ್ಯಾಹ್ನ. ಬರಬೇಕಾದ್ರೆ ಕತ್ಲಿಗಿತ್ರಾದ್ರೆ ಏನು ಗತಿ. ಸೊ ಅದಕ್ಕೆ ವಾಪಸ್ ಹೋಗೋಣ ಅಂತ ಈಗ. ಸೊ ಗೈಸ್, ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ. ನಡೀರಿ, ವಾಪಸ್ ಹೋಗ್ತಿದ್ದೀವಿ. ಯಾಕೆ ಬೇಕು ಗುರು? ಯಾಕಂದರೆ ತುಂಬ ಡೀಪ್ ಫಾರೆಸ್ಟ್ ಇದೆ ಒಳಗಡೆ, ಮತ್ತು ಬ್ಯಾಕಪ್ ಇಲ್ಲ ನಮ್ಮ ಜೊತೆ. 2-3 ಜನ ಒಂದೇ ಬೈಕ್ ಹೋಗ್ತಿರೋದು. ಕಷ್ಟ ಆದರೆ ಮತ್ತೆ ಸುಮ್ಮನೆ ಏನಕ್ಕೆ ಅಂತ. ಹೊರಗೆ ಭಾಳ ಮಳೆ ಇತ್ತು. ಹೌದಾ? ಇದೇನೋ ಕಾಣೋದು ಇಲ್ಲ, ಇದೆಲ್ಲ ಇದೆ. ನೀರು ಕಾಣೋದು. ಹಾಂ, ಅದು ನದಿ ಬಿಡು. ಇದೇ ಇರ್ಬೋದು ಮೇ ಬಿ.
ಸೊ ಗೈಸ್ ಇಟ್ಸ್ ರೇನಿಂಗ್ ಹಿಯರ್, ಮಳೆ ಬರ್ತಿದೆ. ದಟ್ಟ ಅರಣ್ಯದ ನಡುವೆ ಇಬ್ರು ಜನ ಇದೀವಿ ಅಷ್ಟೇ. ಇಲ್ಲಿ ನೋಡ್ಬೋದು ನೀವು, ಕೆಳಗೆ ಮೇಲ್ಗಡೆ ಅಲ್ಲಿ ಹೋಗ್ಲಿಲ್ಲ ಫಾಲ್ಸ್ ತನಕ, ಯಾಕಂದ್ರೆ ನನಗೆ ಸೇಫ್ ಅನ್ಸ್ಲಿಲ್ಲ ಆಗ್ಲೇ ಹೇಳ್ದಂಗೆ. ಯಾಕಂದ್ರೆ ನಮ್ಮ ಹತ್ರ ಬ್ಯಾಕಪ್ ಇಲ್ಲ ಏನಿಲ್ಲ, ಇಬ್ಬರೇ ಇದೀವಿ. ಸೊ ದ್ಯಾಟ್ಸ್ ವೈ ವಾಪಸ್ ಬಂದ್ವಿ. ಗುರು ಒಳಗೆ ಹೋಗ್ತಾ ಹೋಗ್ತಾ ಕತ್ಲು ಫುಲ್ಲು ಹೆದರಿಕೆ ಆಗ್ಬಿಡ್ತು, ಬಂದ್ಬಿಟ್ವಿ. ಒಂದು ಲೆವೆಲಿಗೆ ಹೋದ್ವಿ, ಕೆಳಗೆ ಹೋಗ್ತಾ ಹೋಗ್ತಾ. ಯಾಕಂದರೆ ನೋಡಿ ಈಗ ಮಳೆ ಜಾಸ್ತಿ ಆಯಿತು, ಸಿಕ್ಕೊಂಬಿಟ್ರೆ ಏನು ಮಾಡ್ತೀರಾ ಒಳಗೆ, ಅದಕ್ಕೆ. ಸೊ ಗೈಸ್ ಈಗ ವಾಟೋಳ ಫಾಲ್ಸಿಗೆ ಹೋಗೋಕ್ಕಾಗಲಿಲ್ಲ, ಡೀಪ್ ಫಾರೆಸ್ಟ್ ಇತ್ತು ನೀವು ನೋಡಿದ್ರಲ್ಲ. ಸೊ ಭೀಮನ್ ಗುಡ್ಡ ಎಂಜಾಯ್ ಮಾಡಿದ್ರೆ ಅನಿಸುತ್ತೆ. ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ನಾನು ಮೋಟೋ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ ಫುಲ್ ಮಳೆ ಬರ್ತಿದೆ ಸಿರ್ಸಿಯಲ್ಲಂತೂ. ಸೊ ಸಖತ್ತಾಗಿದೆ. ರೋಡ್ ಮಾತ್ರ ಸ್ವಲ್ಪ ಕಡೆ ಬ್ಲಾಕ್ ಆಗಿದೆ. ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಬರಬೇಡಿ ಮಾನ್ಸೂನಲ್ಲಿ ಇಂಥ ಕಡೆ ಜಾಗದಲ್ಲಿ. ನಾವು ಅಲ್ಲಿ ಹೋದ್ವಲ್ಲ, ಬಂದಿದ್ದೇ ಹೆಚ್ಚಾಯ್ತು ಗೊತ್ತು ಗೈಸ್ ವಾಪಸ್. ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟಿದ್ರೆ ಸಿಕ್ಕೊಂಬಿಟ್ಟಿದ್ವಿ, ಯಾಕಂದರೆ ಮಳೆ ಜಾಸ್ತಿ ಆಯಿತು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಐ ಹೋಪ್ ಯು ಲೈಕ್ ಇಟ್. ಬಾಯ್ ಬಾಯ್.